ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ಹಾಗೂ ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಸಂಚಾರಿ ನಿಯಮದ ಜಾಗೃತಿ. ಮಾರ್ಚ್ 8ರಂದು ವಂಶ ಆಸ್ಪತ್ರೆಯ ವತಿಯಿಂದ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಮಲ್ಲಿಕಾರ್ಜುನ್ ಶೀಲಾ ದಂಪತಿಗಳಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊರಟ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ. ದರೋಡೆಕೋರರ ಬಂಧನ, ಎಸ್ಪಿ ಸುದ್ದಿಗೋಷ್ಠಿ. ಅದ್ದೂರಿಯಾಗಿ ಜರುಗಿದ ಸಿದ್ಧಾರ್ಥ ಕಿವುಡಮೂಕ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವ. ಸುಜನಿ ಆಸ್ಪತ್ರೆ ವೈದ್ಯರ ಯಶಸ್ವಿ ಚಿಕಿತ್ಸೆ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ವಿನೂತನವಾಗಿ ರಸ್ತೆ ಸಂಚಾರ ನಿಯಮ ಪಾಲನೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಬೈಕ್ನಲ್ಲಿ ತ್ರಿಬಲ್ ರೈಡ್, ಸೀಟ್ ಬೆಲ್ಟ್ ಹಾಕದೆ ಕಾರು ಚಲಾಯಿಸಿದ, ಸಿಗ್ನಲ್ ಜಂಪ್ ಮಾಡಿ ವಾಹನ ಚಾಲನೆ ಮಾಡಿದ ವಾಹನ ಸವಾರರಿಗೆ ಯಮಧರ್ಮ ವೇಷಧಾರಿಯೊಬ್ಬರು ಗದೆ ಹಿಡಿದು ರಸ್ತೆ ಸಂಚಾರ ನಿಯಮದ ಪಾಠ ಹೇಳಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ, ಯುನೈಟೆಡ್ ಆಸ್ಪತ್ರೆಯ ಸಹಯೋಗದಲ್ಲಿ ನಗರದಲ್ಲಿ ಆಯೋಜಿಸಿದ್ದ ರಸ್ತೆ ಸುರಕ್ಷತಾ ನಡಿಗೆಯ ಸಂದರ್ಭದಲ್ಲಿ ಯಮಧರ್ಮ ವೇಷಧಾರಿ ಅಲ್ಲಲ್ಲಿ ಜನರನ್ನು ಸೇರಿಸಿ ಸುರಕ್ಷಿತ ಪ್ರಯಾಣಕ್ಕೆ ಅಗತ್ಯವಾಗಿ ಕೈಗೊಳ್ಳಬೇಕಾದ ನಿಯಮಗಳ ಬಗ್ಗೆ ಮನದಟ್ಟು ಮಾಡಿದರು. ರಸ್ತೆ ಸುರಕ್ಷತಾ ನಡಿಗೆಗೆ ಚಾಲನೆ ನೀಡಿದ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ ಮಾತನಾಡಿ, ನಗರದಲ್ಲಿ ಅಪಘಾತ ಪ್ರಮಾಣವನ್ನು ಕನಿಷ್ಠ 15% ಕಡಿಮೆಗೊಳಿಸುವ ಗುರಿ ಇಟ್ಟುಕೊಂಡು ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. 2024ರಲ್ಲಿ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಪಘಾತಗಳ ಪ್ರಮಾಣ 5% ಕಡಿಮೆಯಾಗಿದೆ ಎಂದರು. ರೀತಿಯ ಒಂದು ಜಾಗೃತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದರ ಒಂದು ಕಾರ್ಯಕ್ರಮದ ಈ ದಿನ ಒಂದು ವಾಕಥಾನ್ ಮುಖಾಂತರ ವಿವಿಧ ರೀತಿಯ ಒಂದು ಜಾಗೃತಿ ಮೂಡಿಸುವಂಥದ್ದು, ಹೆಲ್ಮೆಟ್ ಧರಿಸುವ ಬಗ್ಗೆ, ಟ್ರಿಪಲ್ ರೈಡಿಂಗ್, ವಾಹನ ಚಾಲನೆ ಮಾಡಬೇಕಾದ್ರೆ ಮೊಬೈಲ್ ಬಳಸಿದರೆ ಏನು ಅನಾಹುತ ಆಗುತ್ತೆ, ಸೀಟ್ ಬೆಲ್ಟ್ ಧರಿಸಿಲ್ಲ ಅಂದರೆ ಏನಾಗುತ್ತೆ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಿದರೆ ಏನು ಅನಾಹುತ ಆಗುತ್ತೆ, ನೀವು ಸುರಕ್ಷಿತವಾಗಿ ಮನೆಗೆ ಹೋಗೋದು ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ತುಂಬ ಪ್ರಮುಖವಾಗಿದೆ ಅನ್ನುವ ಒಂದು ಮೆಸೇಜಿಂದ ಯಮಧರ್ಮರ ಒಂದು ತುಂಬ ಕಠೋರವಾದ ಸತ್ಯದ ಒಂದು ಮುಖಾಂತರ ಅರಿವನ್ನು ಮೂಡಿಸಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಡಿಬೇಕಾದರೆ ಯುನೈಟೆಡ್ ಆಸ್ಪತ್ರೆಯವರು ಸಹಕಾರಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಈಗ ತಾವೆಲ್ಲ ನೋಡಿದಿರಿ, ಪೌರ ಕಾರ್ಮಿಕರಾಯಿತು, ಆಂಬ್ಯುಲೆನ್ಸ್ ಡ್ರೈವರ್ ಆಯಿತು, ನಮ್ಮ ಗೃಹ ರಕ್ಷಕರಾಯಿತು, ಫೈರ್, KSRP, ತರಬೇತಿಯಲ್ಲಿರುವ ಪ್ರಶಿಕ್ಷಣಾರ್ಥಿಗಳು, ಎಲ್ಲ ರೀತಿಯ ಆಸ್ಪತ್ರೆ ಸಿಬ್ಬಂದಿಯವರು, ಎಲ್ಲರಿಗೂ ನಾವು ಅವರು KSRTC ಡ್ರೈವರ್ಸ್ ಯಾರು ಸಮಾಜದ ಪರವಾಗಿ ಸಕಾರಾತ್ಮಕವಾಗಿ ಕೆಲಸ ಮಾಡಿದರೆ ಎಲ್ಲರನ್ನ ನಾವು ಗುರುತಿಸ್ತಾ ಇದ್ದೀವಿ. ಇವರು ನಮ್ಮೆಲ್ಲರಿಗೂ ಮಾದರಿ ಆಗಬೇಕು ಮತ್ತು ದೇ ಶುಡ್ ಆ್ಯಕ್ಟ್ ಆಸ್ ಎನ್ ಅಂಬಾಸಡರ್ಸ್. ಇದನ್ನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಾವು 23ಕ್ಕೆ ಏನು ಅಪಘಾತಗಳಾಗಿದ್ದು ಮತ್ತು ಅದರಲ್ಲಿ ಮಾರಣಾಂತಿಕ ಅಥವಾ ಗಾಯಗೊಂಡಿರೋ ಸಂಖ್ಯೆ ನೋಡಿದಾಗ 2024ರಲ್ಲಿ ತುಂಬ ಮಾರ್ಜಿನಲ್ ರಿಡಕ್ಷನ್ ಆಗಿದೆ.
ನಿಯರ್ಲಿ 3 to 5% ರಿಡಕ್ಷನ್ ಆಗಿದೆ. ಈ ವರ್ಷ 24ರಿಂದ 25ಕ್ಕೆ ನಾವು ನಿಯರ್ಲಿ 10 to 15% ಆದರೂ ಕಡಿಮೆ ಮಾಡಬೇಕಂತ ಪಣ ತೊಟ್ಟಿದ್ದೀವಿ. ಈ ನಮ್ಮ ಏನು ಪ್ರಯತ್ನ ಇದೆ ಅದು ಯಶಸ್ವಿ ಆಗಬೇಕಾದ್ರೆ ಬರೀ ಆರಕ್ಷಕರು ಒಂದು ಎನ್ಫೋರ್ಸ್ಮೆಂಟ್ ಅಥವಾ ಅವೇರ್ನೆಸ್ಸಿಂದ ಸಾಧ್ಯ ಆಗಲ್ಲ. ಸಾರ್ವಜನಿಕರು ಜವಾಬ್ದಾರಿಯಿಂದ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಕಳೆದ 2 ತಿಂಗಳಲ್ಲಿ ನಿಯರ್ಲಿ 25 ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗಿದೆ. 25 ಜನ ರಸ್ತೆ ಅಪಘಾತಗಳಲ್ಲಿ ನಗರದಲ್ಲಿ ಮರಣ ಹೊಂದಿದ್ದಾರೆ. ನಾವು ಈಗ ಹೇಳಿದೆ 10 to 15% ನಾವು ರಿಡಕ್ಷನ್ ಮಾಡಬೇಕಂತ ಸುಮಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಟ್ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ಸ್ಪೀಡ್ ರೆಡ್ಯೂಸ್ ಮಾಡಲಿಕ್ಕೆ ಅಲ್ಲಿ ಜಿಗ್ಜಾಗ್ ಬ್ಯಾರಿಕೇಡ್ ಆಗ್ತಾ ಇದ್ದೀವಿ. ನಮ್ಮದು ಯಾವ ಟೈಮಲ್ಲಿ ಆಕ್ಸಿಡೆಂಟ್ಸ್ ಆಗ್ತದೆ ಆ ಸಂದರ್ಭದಲ್ಲಿ ಅಧಿಕಾರಿ ಸಿಬ್ಬಂದಿಯವರು ಎನ್ಫೋರ್ಸ್ಮೆಂಟ್ ಡ್ರೈವನ್ನು ಮಾಡ್ತಾ ಇದ್ದಾರೆ, ರೆಗ್ಯುಲೇಷನ್ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಕಳೆದ ತಿಂಗಳು ನಾವು ಈ ಚಲನ್ ವ್ಯವಸ್ಥೆನೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ನಿಯರ್ಲಿ 7,000 ಫೈನ್ಸ್ಗಳನ್ನು ನಾವು ಈ ಚಲನ್ ಮುಖಾಂತರ ಹಾಕಿದ್ದೀವಿ. ಅದ್ರ ಜೊತೆಗೆ ಬರೀ ಪೊಲೀಸರು ಕಂಡ್ರೆ ಮಾತ್ರ ಜನ ನಿಯಮ ಪಾಲನೆ ಮಾಡ್ತಾರೆ ಅಂತ ಗೊತ್ತು. ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ನಿರಂತರವಾಗಿ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. 2 ತಿಂಗಳಲ್ಲಿ ನಿಯರ್ಲಿ 10,000 ಟ್ರಾಫಿಕ್ ವೈಲೇಷನ್ ಫೈನ್ ಹಾಕಿದ್ದೀವಿ. ಎಷ್ಟು? 10,000 ಫೈನ್ ಹಾಕಿದ್ದೀವಿ. ಜನವರಿಯಲ್ಲಿ ನಿಯರ್ಲಿ 5,100 ಮತ್ತು ಫೆಬ್ರವರಿಯಲ್ಲಿ ನಿಯರ್ಲಿ 5,000, ನಿಯರ್ಲಿ 10,100 ಫೈನ್ಗಳನ್ನು ಕೇಸ್ಗಳನ್ನು ಹಾಕಿದ್ದೀವಿ. ಎಷ್ಟು ಅಮೌಂಟ್ ಫೈನ್ ಹಾಕಿದ್ದೀವಿ? ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 55 lakh ಅಷ್ಟು ಫೈನ್ ಹಾಕಿದ್ದೀವಿ, ದಂಡ. ಎಷ್ಟರ ಮಟ್ಟಿಗೆ ವೈಲೇಷನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನನ್ನ ವಿನಂತಿ ಏನಂತಂದರೆ ಹೆಲ್ಮೆಟ್ ಧರಿಸುವುದು, ಸೀಟ್ ಬೆಲ್ಟ್ ಧರಿಸುವುದು, ಟ್ರಿಪಲ್ ರೈಡಿಂಗ್ ಅವಾಯ್ಡ್ ಮಾಡುವಂಥದ್ದು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಅವಾಯ್ಡ್ ಮಾಡುವಂಥದ್ದು, ಈ ಎಲ್ಲ ನಿಯಮಗಳಿರೋದು ಯಾರು ವಾಹನಗಳನ್ನು ಸಂಚಾರ ಮಾಡ್ತಾರೆ, ಬಳಸ್ತಾರೆ ಅವರ ಸುರಕ್ಷತೆಗೋಸ್ಕರ, ಅವರ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಅವ್ರ ಕುಟುಂಬಕ್ಕೋಸ್ಕರ. ಏನು ಇಲ್ಲಿ ಮೂಲಕದಲ್ಲಿ ಈ ವಾಹನ 3 ಜನ ಪ್ರಯಾಣವನ್ನು ಮಾಡಿದ್ದಾರೆ. ಎಲ್ಲೋ ನರಮಾನವ, ನಿಮಗೆ ಈ ಭೂಲೋಕದಲ್ಲಿ ಸುರಕ್ಷತೆ ಕಾಪಾಡೋದನ್ನು ಗೊತ್ತಿಲ್ಲವೇ? ಅಲ್ಲ, ನಿಮ್ಮ ಅಮೃತವಾದ ಈ ಜೀವನವನ್ನು ಮಹಾಪ್ರಭು ಸರ್ಕಾರ ಇವರಿಗೆ ಜೀವನ ರಕ್ಷಣೆಗಾಗಿ ಇವರ ಸೇವಕ್ಕೆ ರಕ್ಷಣೆಗಾಗಿ ಸೇವಚ್ಚೆಯನ್ನು ಹೆಲ್ಮೆಟ್ ಇವರು ಹೆಲ್ಮೆಟ್ ರಸ್ತೆ ಮೇಲೆ ವಾಹನ ಸಂಚಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆಯ ನರರೋಗ ತಜ್ಞ ಡಾಕ್ಟರ್ ವಿನಯ್ ಸಾಗರ್ ಶರ್ಮಾ, ಎನ್ಸಿಸಿ ಅಧಿಕಾರಿ ವಿಜಯ್ ಕುಮಾರ್, ಡಿಸಿಪಿ ಪ್ರವೀಣ್ ನಾಯಕ್, ಎಸಿಪಿ ಶರೀಫ್, ಆಸ್ಪತ್ರೆಯ ಆಡಳಿತಾಧಿಕಾರಿ ದಾವೂದ್ ಅಲಿ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯ ರಸ್ತೆಯ ಬನ್ನಾಳೆ ಆಸ್ಪತ್ರೆ ಹಿಂಬದಿಯ ವಂಶ ಟೆಸ್ಟ್ ಟ್ಯೂಬ್ ಬೇಬಿ ಮತ್ತು ಲ್ಯಾಪ್ರೋಸ್ಕೋಪಿ ಸೆಂಟರ್ನಲ್ಲಿ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣೆ ಉಚಿತ ಶಿಬಿರ ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದರು. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ವಂಶ ಟೆಸ್ಟ್ ಟ್ಯೂಬ್ ಬೇಬಿ ಮತ್ತು ಲ್ಯಾಪ್ರೋಸ್ಕೋಪಿ ಸೆಂಟರ್ನ ಡಾಕ್ಟರ್ ಮೀತಾ ಅಂಗಡಿ ಹಾಗೂ ಡಾಕ್ಟರ್ ಮಧುರಾ ಬನಾಳೆ ಅವರು ವಂಶ ಟೆಸ್ಟ್ ಟ್ಯೂಬ್ ಬೇಬಿ ಮತ್ತು ಲ್ಯಾಪ್ರೋಸ್ಕೋಪಿ ಸೆಂಟರ್ ವತಿಯಿಂದ ಕಳೆದ 8 ವರ್ಷಗಳಿಂದ ಜನರಲ್ಲಿ ಬಂಜೆತನ ನಿವಾರಿಸುವ ನಿಟ್ಟಿನಲ್ಲಿ 16 ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಲಾಗಿದೆ. ಅಲ್ಲದೆ ಸೆಂಟರ್ ಮೂಲಕ ಸಂತಾನ ಭಾಗ್ಯ ಕಲ್ಪಿಸಲಾಗಿದ್ದು, ಇದೀಗ ಮಹಿಳಾ ದಿನಾಚರಣೆಯ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಡಿಸಿಬಿ ಫೌಜಿಯಾ ತರನ್ನುಂ ಶಿಬಿರಕ್ಕೆ ಚಾಲನೆ ನೀಡಲಿದ್ದು, ಹೆರಿಗೆ ತಜ್ಞೆ ಡಾಕ್ಟರ್ ನಿರ್ಮಲಾ ಹಿರೇಮಠ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ರಾಣಿ ಸುವರ್ಣಾದೇವಿ, ಸಂಚಾರಿ ಪಿಎಸ್ಐ ಭಾರತಿ, ನ್ಯಾಯವಾದಿ ಅರ್ಚನಾ ತಿವಾರಿ, ಭರತನಾಟ್ಯ ಕಲಾವಿದೆ ಡಾಕ್ಟರ್ ಶುಭಾಂಗಿ, ಪ್ರಾಚಾರ್ಯೆ ದಿವ್ಯಾ ಕುಲಕರ್ಣಿ, ಶಿಕ್ಷಕಿ ಜ್ಯೋತಿ ಪಾಟೀಲ್, ಉದ್ಯಮಿ ಕಮಲಾಬಾಯಿ ಚಿಟುಗುಪ್ಪ ಅವರನ್ನು ಸತ್ಕರಿಸಿ ಗೌರವಿಸಲಾಗುತ್ತಿದೆ ಎಂದು ವಿವರಿಸಿದರು. ಇನ್ನು ಅಂದು ವಂಶ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಮಹಿಳೆಯರಲ್ಲಿ ಕಂಡುಬರುವ ಎಲುಬು ಸಾಂದ್ರತೆ ಪರೀಕ್ಷೆ, ಕ್ಯಾನ್ಸರ್ ತಪಾಸಣೆ ಮತ್ತು ಇತರೆ ಪರೀಕ್ಷೆ ಉಚಿತವಾಗಿ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಮಹಿಳೆಯರಿಂದ ವಸ್ತು ಪ್ರದರ್ಶನ ನಡೆಯಲಿದೆ.
ಹೀಗಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಮಾರ್ಚು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಪ್ರತಿ ವರ್ಷವೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಚರಿಸ್ತಾರೆ. ಅವತ್ತಿನ ದಿವಸ ನಾವಿಲ್ಲಿ ವಂಶ್ ಟೆಸ್ಟ್ ಟ್ಯೂಬ್ ಬೇಬಿ ಮತ್ತು ಲ್ಯಾಪ್ರೋಸ್ಕೋಪಿ ಸೆಂಟರಲ್ಲಿ ನಾವು ಕೂಡ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ವೇರಿಯಸ್ ನಾವು ಉಚಿತ ಮಹಿಳೆಯರ ತಪಾಸಣೆ ಶಿಬಿರು ಹಾಗೂ ಮಹಿಳೆಯರಿಗೆ ನಾರಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೂಡ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ಈ ಪ್ರೋಗ್ರಾಮನ್ನು ಇನಾಗ್ರೇಟ್ ಮಾಡೋಕ್ಕೆ ನಮ್ಮ ಮಿಸ್ ಫೌಜಿಯಾ ತರನ್ನು ಡಿಸ್ಟ್ರಿಕ್ಟ್ ಕಮಿಷನರ್ ಮೇಡಮ್ ಹಾಗೂ ಸೀನಿಯರ್ ಗೈನಕಾಲಜಿಸ್ಟ್ ಡಾಕ್ಟರ್ ನಿರ್ಮಲಾ ಹಿರೇಮಠ್ ಮೇಡಮ್ ಬರ್ತಾ ಇದ್ದಾರೆ. ಅವತ್ತು 5ರಿಂದ 8ವರೆಗೂ ನಾವಿಲ್ಲಿ ಫ್ರೀ ಕ್ಯಾಂಪ್ ಹಾಗೂ ಪ್ರೋಗ್ರಾಮನ್ನು ಅವಾರ್ಡ್ ಫಂಕ್ಷನನ್ನು ಇಟ್ಕೊಂಡಿದ್ದೀವಿ. ನಾವು 8 ವರ್ಷದಿಂದ ಇಲ್ಲಿ ವಂಶ್ ಟೆಸ್ಟ್ ಟ್ಯೂಬ್ ಬೇಬಿ ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಸೆಂಟರ್ ಅಂತ ಹೇಳಿ ಸೆಂಟರ್ ನಡೆಸ್ತಾ ಇದ್ದೀವಿ ರೀ. ಕಪಲ್ ಇಲ್ಲಿ ಅಂದರೆ ಹಸ್ಬೆಂಡ್ ವೈಫ್ ಇಲ್ಲಿ ಫಸ್ಟ್ ವಿಸಿಟಿಗೆ ಬಂದಾಗ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಭಾಳ ಅಕಾರ್ಡಿಂಗ್ ಟು ಭಾಳ ವರ್ಷ ಆಗಿದ್ದಿಲ್ಲ ಅಂದರೆ ಟೈಮ್ ಇಂಟರ್ಕೋರ್ಸಲ್ಲೇ ಆಗ್ತಿತ್ತು ಅನ್ನೋ ಮುಗಿಸ್ತೀವಿ. ಅಥವಾ IUI ಹೆಣ್ಮಗಳು ಯಂಗ್ ಇದ್ದಾಳೆ, ಎಗ್ ಕೌಂಟ್ ಚೆನ್ನಾಗಿದೆ, ಟ್ಯೂಬ್ಸ್ ಎಲ್ಲ ಓಪನ್ ಇದ್ದಾವೆ, ಸ್ಪರ್ಮ್ ಕೌಂಟ್ನೂ ಓಕೆ ಇದೆ, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದರೆ IUI ಸರ್ವಿಸಸ್ ಕೊಡ್ತೀವಿ. ಭಾಳನೇ ಮೇಜರ್ ಪ್ರಾಬ್ಲಮ್ ಇತ್ತು, ಎಗ್ ಕೌಂಟ್ ಭಾಳ ಕಮ್ಮಿ ಐತಿ, ಸ್ಪರ್ಮ್ ಭಾಳ ಡ್ಯಾಮೇಜ್ ಆಗಿದ್ದಾವೆ ಅಂಥವ್ರಿಗೆ IVF ಮತ್ತು ICSIನೂ ಮಾಡ್ತೀವಿ. ಎಗ್ ಭಾಳ ಲೋ ವೇರಿಯನ್ ರಿಸರ್ವ್ ಇದ್ದವರಿಗೆ PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂಥೇಳಿ ಅವ್ರ ಓವ್ರಿನಲ್ಲಿ ಇಂಜೆಕ್ಟ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿ ಮೂಲಕ. ಸೊ ಅದನ್ನು ಮಾಡ್ತೀವಿ. ಡಯಾಗ್ನೋಸ್ಟಿಕ್ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ವೆನ್ ಎವ್ರಿಥಿಂಗ್ ಫೇಲ್ಸ್, ಯಾಕೆ ಇಷ್ಟು ಸತಿ ಫೇಲ್ ಆಗ್ತಾ ಇದ್ದಾವೆ ನೋಡೋಕ್ಕೆ ಒಳಗೆ ಕ್ಯಾಮ್ರಾ ಹಾಕಿ ಗರ್ಭಕೋಶನಲ್ಲಿ ಏನು ಪ್ರಾಬ್ಲಮ್ ಇದೆಯೇನು, ಟ್ಯೂಬ್ಸಲ್ಲಿ ಪ್ರಾಬ್ಲಮ್ ಇದೆಯೇನು, ಓವ್ರಿನಲ್ಲಿ ಪ್ರಾಬ್ಲಮ್ ಇದೆಯೇನು ಅಂತ ನೋಡ್ತೀವಿ. ಈ ಸಂದರ್ಭದಲ್ಲಿ ಸುಶೀಲ್ ಕುಲಕರ್ಣಿ, ದಿವ್ಯಾ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರದ ಸೊನ್ನಲ್ಗಿಯಿಂದ ಶ್ರೀಶೈಲ್ಗೆ ಪಾದಯಾತ್ರೆಯ ಮೂಲಕ ತೆರಳುತ್ತಿರುವ ಭಕ್ತರಿಗೆ ಕಲಬುರಗಿ ನಗರದ ಕೋಟ್ನೂರು ಮಠದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶೀಲಾ ದಂಪತಿಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಿವಾಸಿಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶೀಲಾ ದಂಪತಿಗಳು ತಮ್ಮ ಸ್ವತಃ ಹಣದಲ್ಲಿ ನಗರದ ಹೊರವಲಯದಲ್ಲಿರುವ ಕೋಟನೂರಿನ ಶ್ರೀಮಠದಲ್ಲಿ ಕಳೆದ 50 ವರ್ಷಗಳಿಂದ ಮಹಾರಾಷ್ಟ್ರ ಸೊನ್ನಲ್ಗಿಯಿಂದ ಶ್ರೀಶೈಲ್ ಪಾದಯಾತ್ರೆಯ ಮೂಲಕ ತೆರಳುತ್ತಿರುವ ನೂರಾರು ಜನ ಭಕ್ತರಿಗೆ ಅನ್ನದಾಸೋಹವನ್ನು ಏರ್ಪಡಿಸುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಶಾಂತಯ್ಯ ಹಿರೇಮಠ್, ಮಲ್ಲಿಕಾರ್ಜುನ್ ಸ್ವಾಮಿ ಹಾಗೂ ಶೀಲಾ ದಂಪತಿಗಳು ಕಳೆದ 29 ವರ್ಷದಿಂದ ಶ್ರೀಶೈಲ್ಗೆ ಪಾದಯಾತ್ರೆಯ ಮೂಲಕ ತೆರಳುತ್ತಿರುವ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತಿದ್ದು, ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೀಡಿ ಸದಾ ಕಾಪಾಡಲಿ ಎಂದು ಹಾರೈಸಿದರು. ನಮ್ಮ ಸೋದರರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶ್ರೀಮತಿ ಅವರ ಧರ್ಮಪತಿ ಶ್ರೀಮತಿ ಶೀಲಾ ಮಲ್ಲಿಕಾರ್ಜುನ ಸ್ವಾಮಿ ಸೋಲಾಪುರ್ ಮುಕ್ಕಾಮ್ ಗುಲ್ಬರ್ಗ ಇವರು ಪ್ರತಿ ವರ್ಷದಂತೆ ಸುಮಾರು 29 ವರ್ಷದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗುತ್ತಿರುವ ಭಕ್ತರಿಗೆ ಕೋಟ್ನೂರು ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಕಾಪಾಡಲೆಂದು ಶ್ರೀಶೈಲ ಮಲ್ಲಿಕಾರ್ಜುನ್ ಇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ದರೋಡೆಕೋರರ ಬಂಧನ, ಎಸ್ಪಿ ಸುದ್ದಿಗೋಷ್ಠಿ ಮತ್ತು ಅಕಾಡೆಮಿ. ಅದ್ದೂರಿಯಾಗಿ ಜರುಗಿದ ಸಿದ್ಧಾರ್ಥ ಕಿವುಡಮೂಕ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವ. ಸುಜನಿ ಆಸ್ಪತ್ರೆ ವೈದ್ಯರ ಯಶಸ್ವಿ ಚಿಕಿತ್ಸೆ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯಲ್ಲಿ ಅಫಜಲ್ಪುರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ 2 ಸುಲಿಗೆಕೋರರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರ್ಚ್ 4ರಂದು ಗಾಣಗಾಪುರ ಮತ್ತು ಚೌಡಾಪುರ ಮಧ್ಯೆ ಮಲ್ಲಿನಾಥ್ ಎಂಬುವರು ದಿಕ್ಸಂಗಿ ಗ್ರಾಮದಿಂದ ಸ್ಟೇಷನ್ ಗಾಣಗಾಪುರಕ್ಕೆ ಬೈಕ್ ಮೇಲೆ ಹೋಗುತ್ತಿರುವಾಗ ಬೈಕ್ ಕಸಿದುಕೊಂಡು ಹೋಗಿದ್ದರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೃತ್ಯ ನಡೆದು 8 ಗಂಟೆಗಳಲ್ಲಿ ಸುಲಿಗೆಕೋರರಾದ ಸುಧಾಕರ್ ಮತ್ತು ರಾಹುಲ್ನನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಹೇಳಿದರು. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ 4, 2025 ನೈಟ್ ಅಂದಾಜು 9:15 to 9:30 ಮಧ್ಯ ಅವಧಿಯಲ್ಲಿ ದಿಕ್ಸಂಗ ಟು ಸ್ಟೇಷನ್ ಗಾಣಗಾಪುರ ರೋಡ್ ಮಧ್ಯದಲ್ಲಿ 2 ವ್ಯಕ್ತಿಗಳು ಮಲ್ಲಿನಾಥ್ ತಂದೆ ಶಿವಾನಂದ್ ಹಿರೇಕೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪ ಪೊಲೀಸ್ ಪಾಟೀಲ್ ಇವರು ದಿಕ್ಸಂಗ ಬೀದವರು ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರುವಾಗ 2 ಅನ್ನೋನ್ ಪರ್ಸನ್ಸ್ ಪಲ್ಸರ್ ಬೈಕ್ ಮೇಲೆ ಬಂದು ಅವ್ರನ್ನ ಅಡ್ಡಗಟ್ಟಿ ಅವರು ನಿಲ್ಲಿಸಿ ಅವರ ಕಡೆ ಇರುವಂತಹ ಮೋಟಾರ್ ಸೈಕಲ್ ಅನ್ನು ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಇಮಿಡಿಯೇಟ್ ಆಗಿ ನಾವು ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 13/2025 ರಾಬರಿ ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ತಕ್ಷಣ ಡಿವೈಎಸ್ಪಿ ಆನಂದ್ ಗೋಪಿ ಅವರ ಸೂಪರ್ವಿಷನ್ ನಲ್ಲಿ ಸಿಪಿಐ ಸನಯ ಹಿರೇಮಠ ಅವರು ಮತ್ತು PSI ಸೋಮಲಿಂಗ್ ಒಡೆಯರ್, ರಾಹುಲ್ ಪಾವಡೆ, ಕಮಲೂರಾಜ್ ಅವರು PSI ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಎಲ್ಲ ಲಿಂಗ ಖರ್ಚಗಿ, ಆನಂದ್ ಹಿರೇಮಠ್, ರಾಜು ಕಲ್ಯಾಣ್ಕರ್, ಭಗವಂತರಾಯ್ ಬಿರಾದರ್, ಬೀರಣ್ಣ, ವಿಶ್ವನಾಥ್ ಅಕ್ಕಲಕೋಟ, ಚಿದಾನಂದ್ ಬಿರಾದರ್, ಲಿಂಗಣ್ಣ ಕಣ್ಣಿ, ಯಲ್ಲಾಲಿಂಗ ಹುಡುಗಿ, ಶ್ರೀಕಾಂತ್ ಖಾನಾಪುರ, ಶಿವಯ್ಯ, ರಾಜಶೇಖರ್ ಇವರೆಲ್ಲ ಸೇರಿ ಸಪರೇಟ್ 3 ಟೀಮ್ಸ್ ಮಾಡಲಾಗಿದೆ. ಅದು ನೈಟ್ 9:30 ಸಮಯದಲ್ಲಿ ರಾಬರಿ ಆಗಿರುತ್ತದೆ. ಬೆಳಿಗ್ಗೆ 4 ಗಂಟೆಗೆ ಈ ಕೃತ್ಯವನ್ನು ಮಾಡಿರುವಂತಹ ಅಫೆನ್ಸ್ ಮಾಡಿರುವಂತಹ 2 ಆರೋಪಿಗಳನ್ನು ಮತ್ತು ಅವರ ರಾಬರಿ ಮಾಡಿರುವಂತಹ ಬೈಕ್ ಅನ್ನು ಮತ್ತು ಅಫೆನ್ಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡಿರುವಂತಹ ಪಲ್ಸರ್ ಬೈಕ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆರೋಪಿ ಹೆಸರು ನೋಡಿದಾಗ ಸುಧಾಕರ್ ತಂದೆ ಗುಂಡಪ್ಪ ಮದಗುಂಕಿ ಅಂತ 26 ವರ್ಷ ಡ್ರೈವರ್ ಕೆಲಸ, ಉತ್ತರಗಾಂವ್ ಗ್ರಾಮ, ಆನಂದ್. 2ನೇ ಆರೋಪಿ ರಾಹುಲ್ ತಂದೆ ರೇವಂತ್ ಸಿದ್ದಪ್ಪ 19 years, ಕೂಲಿ ಕೆಲಸ, ಪಟ್ಟಣಿ ಗ್ರಾಮ, ಆನಂದ್ ಅವರು. ಇದರಲ್ಲಿ ನಾವು ಅಫೆನ್ಸ್ ಯೂಸ್ ಮಾಡಿರುವಂತಹ ವೆಪನ್ ಯೂಸ್ ಮಾಡಿರುವಂತಹ ಬೈಕು ಮತ್ತು ಕಳೆದೋಗಿರುವ ಬೈಕ್ 2 ಅಂದಾಜು 1,50,000 ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ತದನಂತರ ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಈಗ ಇದು ನಮ್ಗೆ ಹೇಗೆ ಆದಷ್ಟು ಬೇಗ ವಿತಿನ್ 6 to 8 hours ಹೊರಗಡೆ ನಾವು ಅಷ್ಟೊಂದು ಎಫರ್ಟ್ಸ್ ಮಾಡಿ ಅವ್ರು ಹಿಂಗೆ ಕಂಡುಹಿಡಿದ್ವಿ ಅಂದ್ರೆ, ಒಂದು ಅವರು ಅಫೆನ್ಸ್ ಮಾಡಬೇಕಾದ್ರೆ ಅವರು ಪಲ್ಸರ್ ಬೈಕ್ ಅಂತ ಬಂದು ಅವರು ಕಲ್ಲಿನ ಇಟ್ಕೊಂಡು ಕಲ್ಲಿನ ಹೊಡಿತೀವಿ, ನೀವು ನಿಲ್ಲಿಸಲಿಲ್ಲ ಅಂತ ಅವರು ಎದುರಿಸಿದ ಮೇಲೆ ಅವರು ವಿಕ್ಟಿಮ್ಸ್ ಅವರು ಗಾಡಿಯನ್ನು ನಿಲ್ಲಿಸಿರ್ತಾರೆ. ತದನಂತರ ಅವರು ಅವ್ರ ಜೊತೆ ಮಾತಾಡಿ ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅಂತ ಸ್ವಲ್ಪ ವಿಚಾರ ಮಾಡೋ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿರೋದೇನೆಂದ್ರೆ, ಫಿರ್ಯಾದಿದಾರ ಹೇಳಿದ ಪ್ರಕಾರ ಅವ್ರ ಲೋಕಲ್ ಐಡೆಂಟಿಟಿ ಇರಬಹುದು ಒಂದು, ಮತ್ತು ಅವ್ರ ಭಾಷೆ ಎಲ್ಲ ಲೋಕಲ್ ಭಾಷೆ ತರ ಇದೆ ಅನ್ನೋದು ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿಯ ಸಿದ್ಧಾರ್ಥ್ ಕಿವುಡ ಹಾಗೂ ಮೂಕ ಬಾಲಕ ಬಾಲಕಿಯರ ವಸತಿಯುತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಬಳಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು, ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿಯ
ಸಿದ್ಧಾರ್ಥ್ ಕಿವುಡ ಮತ್ತು ಮೂಕ ಬಾಲಕ ಬಾಲಕಿಯರ ವಸತಿಯುತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶೈಕ್ಷಣಿಕ ಸೇವೆಯನ್ನು ಕೊಂಡಾಡಿದರು. ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶಿಕ್ಷಣವನ್ನು ಮುಗಿಸಿ ಉನ್ನತ ಶಿಕ್ಷಣಕ್ಕೆ ತೆರಳುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿಯು ಶುಭ ಕೋರಿ ಆತ್ಮೀಯವಾಗಿ ಬೀಳ್ಕೊಟ್ಟಿತು. ಸಮಾರಂಭದ ಅಧ್ಯಕ್ಷತೆಯನ್ನು ದಕ್ಷಿಣ ಭಾರತ ದಲಿತ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ವಹಿಸಿಕೊಂಡಿದ್ದರು. ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಡಾಕ್ಟರ್ ಪ್ರಕಾಶ್ ರಾಠೋಡ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶರಣಪ್ಪ ಸಾಳೇರ್, ಅಪ್ಪ ಸಾಹೇಬ್ ಪಾಟೀಲ್, ಮಹಾನಂದ, ಮಾಲಾ ಕಣ್ಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಾವು ಅನೇಕ ಸಭೆಗಳಲ್ಲಿ ಭಾಗವಹಿಸ್ತೀವಿ, ಅನೇಕ ಸಮಾರಂಭಗಳಲ್ಲಿ ಸಹಿತ ನಾವು ಭಾಗವಹಿಸಿದ್ದೀವಿ. ಆದರೆ ಇದೊಂದು ಸಭೆ ಮತ್ತು ಸಮಾರಂಭ ಬಹಳ ಅಪರೂಪದಲ್ಲಿ ಅಪರೂಪ. ಏಕೆಂದರೆ ನಾವೆಲ್ಲರೂ ದೇವರು ಇದ್ದಾನೆ ಅಂತೇಳಿ ನಂಬಿ ನಾವು ಬಂದಂಥ ಜನ. ಆದರೆ ಸಾಕ್ಷಾತ್ ದೇವರು ಎಲ್ಲಿದ್ದಾನಂತಂದ್ರೆ ಈ ಮುದ್ದು ಮಕ್ಕಳ ಒಂದು ಮುಖದಲ್ಲಿ ದೇವರಿದ್ದಾನೆ ಅಂತೇಳಿ ನಾನು ಕಂಡಿದ್ದೇನೆ. ಏಕೆಂದರೆ ದೇವರು ಪ್ರತಿಯೊಬ್ಬರಿಗೂ ಎಲ್ಲಾನು ಕೊಟ್ಟು ಸಹಿತ ಈ ಮುದ್ದು ಮಕ್ಕಳಿಗೆ ಕಿವಿ ಮತ್ತು ಬಾಯಿ ಕೊಟ್ಟಿಲ್ಲ. ಆ ಇಲ್ಲದಂತ ಕಿವಿ ಮತ್ತು ಬಾಯಿ ಇಲ್ಲದಂತ ಮಕ್ಕಳಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿದ್ದಾನೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಏಕೆಂದ್ರೆ ಅವರ ಮುಖ ನೋಡಿದ್ರೆ ಹೀಗ ಅನಿಸುತ್ತಕ್ಕೆ ಏನಪ್ಪ ದೇವ್ರು ಎಲ್ಲ ಕೊಟ್ಟಿದ್ದಾನ, ಅವ್ರಿಗೆ ಇದು ಯಾಕೆ ಕೊಡಬಾರ್ದಿತ್ತು ಅಂತಂದ್ರೂ ಸಹಿತ ಮಕ್ಕಳಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿ ಅವರಿಗೆ ಈ ಜೀವನದಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಒಳ್ಳೆಯ ಒಂದು ಸಂಸ್ಕೃತಿ ಕೊಡ್ಲಿ ಮತ್ತು ಈ ಮಕ್ಕಳು ಉನ್ನತ ಸ್ಥಾನಕ್ಕೆ ಇರಲಿ. ಮತ್ತು ಈ ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ಈಗಾಗಲೇ ನಾವು ಒಂದು ಕವನದ ಮುಖಾಂತರ ನಾವು ಕೇಳಿದೀವಿ. ಈ ಒಂದು ಮಕ್ಕಳಿಗೆ ತಾವು ಯಾವ ರೀತಿ ತಮ್ಮ ಮಕ್ಕಳನ್ನು ಸಲಹುತ್ತೀರಿ ಅದಕ್ಕಿಂತ ಹೆಚ್ಚಿನ ಗಮನ ಈ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳ್ತೇನೆ. ಏಕೆಂದ್ರೆ ಈ ಮಕ್ಕಳು ಏನೂ ಕೇಳಂಗಿಲ್ಲ, ಏನೂ ಬೇಡಂಗಿಲ್ಲ, ಏನೋ ಅವ್ರ ಆಶೆನೇ ಮಾಡಂಗಿಲ್ಲ. ಅವ್ರ ಜೀವನದಲ್ಲಿ ಏನಾದ್ರೂ ಕಲಿಬೇಕು, ಏನಾದ್ರೂ ಮಾಡಬೇಕು, ಸಾಧನೆ ಮಾಡ್ಬೇಕಂತ ಬಂದಂತ ಮಕ್ಕಳು ಇವರನ್ನು ತಾವು ಯಾವ ರೀತಿ ಬೆಳೆಸ್ತೀರಿ, ಯಾವ ರೀತಿ ಶಿಕ್ಷಣ ಕೊಡ್ತೀರಿ, ಇದು ಬಹಳ ದೊಡ್ಡ ಸಾಧನೆ. ಮತ್ತು ಮುಂದಿನ ದಿನಗಳಲ್ಲಿ ತಮಗೆ ಒಳ್ಳೆಯ ಒಂದು ದೇವರ ಒಂದು ಆಶೀರ್ವಾದ ಮಾಡ್ತಾನಂತ ಹೇಳಿ ನಾನು ತಿಳಿದಿದೆ. ಯಾಕೆಂದ್ರೆ ಎಲ್ಲರಿಗೂ ಕಲಿಸುವುದು ಬೇರೆ, ಇಂಥ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಬಹಳ ಒಂದು ಕಷ್ಟದ ಕೆಲಸ. ಏಕೆಂದ್ರೆ ಈ ಮಕ್ಕಳು ಕಿವಿ ಸಹಿತ ಕೇಳಿಸೋದಿಲ್ಲ, ಆಡ್ಲಿಕ್ಕೆ ಮಾತು ಬರೋದಿಲ್ಲ. ಇಂಥವ್ರನ್ನು ತಾವು ಒಂದು ಶಿಕ್ಷಣ ಕೊಟ್ಟು ಅವರನ್ನು ಒಳ್ಳೆಯ ವಿದ್ಯಾವಂತರಾಗಿ ಮಾಡಿದ್ರೆ ತಮ್ಮ ಶಾಲೆಗೆ ಹೆಚ್ಚಿನ ಒಂದು ಕೀರ್ತಿ ಬರುತ್ತದೆ ಮತ್ತು ಈ ಶಾಲೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಇಂಥ ಮಕ್ಕಳಿಗೆ ಶಿಕ್ಷಣ ಒದಗಿಸಲಿ, ಇಂಥ ಮಕ್ಕಳಿಗೆ ಸೇವೆ ಸಲ್ಲಿಸಲಿ ಅಂತ ಹೇಳಿ ನಾನು ಭಾವಿಸುತ್ತಾ, ಇದೇ ರೀತಿ ಮುಂದಿನ ದಿನಗಳು ಸಹಿತ ಇನ್ನ ಇದು ಈಗಾಗಲೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಆಗ್ತಾ ಇದೆ. ಏಕೆಂದ್ರೆ ನಾವು 2 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಮಹಾನಗರ ಪಾಲಿಕೆಯಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಒಂದು ವೇಳೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ನಂತರ ನಮ್ಮ ಪಾಲಿಕೆಯಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು, ಈ ಮುಂಚೆನೂ ಸಹಿತ ಬರದೇ ಇದ್ರೂ ಸಹಿತ ನಾವು ಕೆಲವು ವ್ಯವಸ್ಥೆ ಮೊದಲು ಮಾಡಿಸಿದ್ದೀವಿ. ಸಂಸ್ಥೆಯ ಸಂಸ್ಥಾಪಕರಾದಂತ ಪೂಜ್ಯ ನಮ್ಮ ತಂದೆಯವರ ಪಾದಕ್ಕೆ ಸ್ಮರಿಸುತ್ತಾ, ನಮ್ಮ ತಂದೆಯವರ ಆಶೀರ್ವಾದ ಈ ಮಕ್ಕಳ ಒಂದು ಶಿಕ್ಷಣ ಬಹಳಷ್ಟು ಮುಂದುವರಿಬೇಕನ್ನೋದು ಅವರಿಗೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕನ್ನೋದೊಂದು ಆಸೆ ಅವ್ರದ್ದಾಗಿತ್ತು. ಅವರ ಆಸೆಯನ್ನು ಈಡೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿ ನಮ್ಮ ಫ್ಯಾಮಿಲಿದವರೆಲ್ಲರೂ ಕೂಡ ಈ ಒಂದು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ನಾವು ಸತತವಾದಂತ ನಮ್ಮ ಪರಿಶ್ರಮ, ನಾವು ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಯಾಕಂದ್ರೆ ಅವರ ಹೆಸರು ಯಾವಾಗಲೂ ಕೂಡ ಅಮರವಾಗಿರ್ಬೇಕಂತ ಹೇಳಿ ನನ್ನ ಆಸೆ ಇದೆ. ಈ ಒಂದು ಸಂಸ್ಥೆಯ ಮುಖಾಂತರ ಎಲ್ಲರ ಬಾಯಲ್ಲೂ ಕೂಡ ಇವತ್ತು ನಮ್ಮ ತಂದೆಯವರ ಹೆಸರನ್ನ ಕೇಳಿ ನನಗೆ ಬಹಳ ಸಂತೋಷ ಅನಿಸ್ತದ. ಅವರ ಹೆಸರು ಇದೇ ರೀತಿ ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಅವರಿದ್ರೆ ಇನ್ನು ಬಹಳಷ್ಟು ಶಕ್ತಿ ನಮ್ಮೆಲ್ಲ ಸಮಾಜಕ್ಕಾಗ್ಲಿ, ನಮಗಾಗ್ಲಿ, ಈ ಮಕ್ಕಳಿಗಾಗ್ಲಿ ಬಹಳಷ್ಟು ಇರ್ತಾ ಇತ್ತು. ಆದ್ರೂ ಅವ್ರು ಎಲ್ಲೇ ಇದ್ರು ಕೂಡ ಈ ಮಕ್ಕಳ ಮೇಲೆ ಅವ್ರ ನಿಗಾ ಇದ್ದೇ ಇರುತ್ತೆ ಅಂತ ಹೇಳಿ ನನ್ನ ಆಸೆ. ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಇಂಥ ಮಕ್ಕಳನ್ನ ಯಾಕೆ ನೀವು ಶಾಲೆ ತೆಗ್ದಿದ್ರಿ, ಎಲ್ಲ ಮಾತು ಬರ್ತಕ್ಕಂಥ ಮಕ್ಕಳ ಶಾಲೆ ತೆಗೆದು ಇಂದು ಬಾನಿಗೆಯ ಹಬ್ಬ
ಏಕಕಾಲಕ್ಕೆ ಜನಿಸಿದ ತ್ರಿವಳಿ ಮಕ್ಕಳ ಪೈಕಿ ಕೇವಲ ಅರ್ಧ ಕಿಲೋಗ್ರಾಂ ತೂಕವಿದ್ದ ಹೆಣ್ಣು ಮಗುವಿನ ತೂಕವನ್ನು 58 ದಿನಗಳಲ್ಲಿ 1.5 ಕಿಲೋಗ್ರಾಂ ಹಂತಕ್ಕೆ ತರುವ ಮೂಲಕ ನವಜಾತ ಶಿಶುವಿಗೆ ಮರುಜನ್ಮ ನೀಡಿದ ಕೀರ್ತಿಗೆ ನಗರದ ಸುಜನಿ ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರು ಭಾಜನರಾಗಿದ್ದಾರೆ. ಈ ಕುರಿತು ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಸುಚಿತ್ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಯಲ್ಲಮ್ಮ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ 3 ಮಕ್ಕಳಿಗೆ ಜನ್ಮ ನೀಡಿದ್ದರು. ಮೇಲಾಗಿ ಇದೊಂದು ಅವಧಿ ಪೂರ್ವ ಹೆರಿಗೆ ಪ್ರಕರಣವಾಗಿತ್ತು. ಯಲ್ಲಮ್ಮ 2 ಹೆಣ್ಣು ಹಾಗೂ 1 ಗಂಡು ಮಗುವಿಗೆ ಜನ್ಮ ನೀಡಿದ್ದರು. ಈ ಪೈಕಿ ಒಂದು ಹೆಣ್ಣು ಶಿಶು ಕೇವಲ 550 ಗ್ರಾಂ ತೂಕವಿದ್ದ ಕಾರಣಕ್ಕಾಗಿ ಶಿಶುವನ್ನು ಉಳಿಸಿಕೊಳ್ಳುವುದು ದೊಡ್ಡ ಸವಾಲಾಗಿ ಕಾಡಿದ್ದರಿಂದ ಸಂಬಂಧಿಕರು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಶಿಶುವನ್ನು ಸುಜನಿ ಆಸ್ಪತ್ರೆಗೆ ತಂದು ದಾಖಲಿಸಿದ್ದರು ಎಂದು ಇಡೀ ಪ್ರಕರಣವನ್ನು ಡಾಕ್ಟರ್ ರೆಡ್ಡಿ ಬಿಚ್ಚಿಟ್ಟರು. ತ್ರಿವಳಿ ಶಿಶುಗಳ ಪೈಕಿ ಒಂದು ಹೆಣ್ಣು ಶಿಶು 1.5 ಕಿಲೋಗ್ರಾಂ, ಒಂದು ಗಂಡು ಶಿಶು 1.2 ಕಿಲೋಗ್ರಾಂ ತೂಕ ಇತ್ತಾದರೂ ಮತ್ತೊಂದು ಹೆಣ್ಣು ಶಿಶು ಕೇವಲ 550 ಗ್ರಾಂ ತೂಕ ಇರುವುದು ಗಮನಕ್ಕೆ ಬರುತ್ತಿದ್ದಂತೆಯೇ ವೈದ್ಯರಲ್ಲಿ ಆತಂಕ ಮನೆ ಮಾಡಿತ್ತು. ಈ ಮಧ್ಯೆ ಹೆರಿಗೆಯ ಬಳಿಕ ಅತಿ ಕಡಿಮೆ ತೂಕದ ಶಿಶುವಿನ ಸ್ಪಂದನೆಯು ಸಕಾರಾತ್ಮಕವಾಗಿ ಇಲ್ಲದೆ ಶಿಶು ಬದುಕುಳಿಯುವ ಸಾಧ್ಯತೆ 10%ಕ್ಕಿಂತಲೂ ಕಡಿಮೆ ಇರುವುದು ವೈದ್ಯರಿಗೆ ಸವಾಲಾಗಿ ಪರಿಣಮಿಸಿತ್ತು. ಇಂತಹ ಅತಿ ಸೂಕ್ಷ್ಮ ಘಟ್ಟದಲ್ಲಿ ಶಿಶುವನ್ನು ಸುಜನಿ ಆಸ್ಪತ್ರೆಗೆ ತಂದು ದಾಖಲಿಸಲಾಗಿತ್ತು. ತಕ್ಷಣ ಅಗತ್ಯ ತಪಾಸಣೆಗಳನ್ನು ಕೈಗೊಂಡ ಬಳಿಕ ಶಿಶುವಿನ ಜೀವಕ್ಕೆ ಯಾವುದೇ ಕಾರಣಕ್ಕೂ ಆಪತ್ತು ಬರಬಾರದು ಎಂದು ತೀರ್ಮಾನಿಸಿದ ತಜ್ಞ ವೈದ್ಯರು ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕದಲ್ಲಿ ಶಿಶುವಿಗೆ ಚಿಕಿತ್ಸೆ ಆರಂಭಿಸಿ ಅಗತ್ಯ ಚಿಕಿತ್ಸೆ ಮತ್ತು ಮುಂಜಾಗ್ರತಾ ಕ್ರಮಗಳಿಂದಾಗಿ ಕೇವಲ 58 ದಿನಗಳಲ್ಲಿ ಶಿಶುವಿನ ತೂಕ ಈಗ 1.5 ಕಿಲೋಗ್ರಾಂ ತಲುಪಿದೆ ಎಂದು ಡಾಕ್ಟರ್ ರೆಡ್ಡಿ ಸಂತಸ ವ್ಯಕ್ತಪಡಿಸಿದರು. ಹಾಸ್ಪಿಟಲ್ ಓಪನ್ ಆಗಿ ಆಲ್ಮೋಸ್ಟ್ ಸುಮಾರು 1.5 ವರ್ಷ ಆಯಿತು. ಸೊ ಇಲ್ಲಿ ಹಲವಾರು ನಾವು ಪಿಡಿಯಾಟ್ರಿಕ್ ಮತ್ತು OBGಯಲ್ಲಿ ಕ್ರಿಟಿಕಲ್ ಕೇರ್ ಕೇಸಸನ್ನು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಈ ಸುದ್ದಿಗೆ ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ, ಲಾಸ್ಟ್ ಟೈಮ್ ಇದೇ ಥರ ಒಂದು ಕೇಸು ನಾವು 6 ತಿಂಗಳ ಹಿಂದ್ಗಡೆ ಒಂದು 600 ಗ್ರಾಮ್ ಮಗುವನ್ನು ಉಳಿಸಿ ವಿತೌಟ್ ಕಾಂಪ್ಲಿಕೇಶನ್ಸು ಮನೆಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಮಗುವನ್ನು. ಸೊ ಅದೇ ಥರ ಇದೇ ಒಂದು ತಿಂಗಳಿಂದೆ 550 ಗ್ರಾಮ್ ಮಗು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು. ಇದು ಒಂದು ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗಿತ್ತು. ಟ್ರಿಪ್ಲೆಟ್ಸ್ ಅಂದರೆ 3 ಜನ ಮಕ್ಕಳು. ಸೊ ಅದರಲ್ಲಿ 2 ಹೆಣ್ಮಕ್ಳು ಮತ್ತು 1 ಗಂಡು ಮಗು. ಎಲ್ಲ 3 ಜನ ಮಕ್ಕಳು ICU ಅಲ್ಲಿ ಅಡ್ಮಿಷನ್ ಬೇಕಾಗಿತ್ತು. ಅದರಲ್ಲಿ ಇದು 3ನೇ ಮಗು, 550 ಗ್ರಾಮ್ ಇರೋದು 3ನೇ ಮಗು ಆಗಿದ್ದು 58 ದಿನ ICU ಅಲ್ಲಿ ಅಡ್ಮಿಟ್ ಆಗಿದ್ದು ವಿತೌಟ್ ಕಾಂಪ್ಲಿಕೇಶನ್ಸ್, ಅಂದರೆ ನಾಟ್ ಈವನ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್. ಈ ಥರ ಮಕ್ಕಳಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ನೋಡ್ತೀವಿ ನಾವು. ಸೊ ಟೈಮ್ಲಿ ರೆಫರಲ್ ಆ್ಯಂಡ್ ಟೈಮ್ಲಿ ಮ್ಯಾನೇಜ್ಮೆಂಟಿಂದ ಈ ಮಗು ನಾವು ವಿತೌಟ್ ಕಾಂಪ್ಲಿಕೇಶನ್ಸ್ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಡೆಲಿವರಿ ಬಂದುಬಿಟ್ಟು ಅಮೃತ ಸ್ಪರ್ಶ್ ಹಾಸ್ಪಿಟಲ್ ಹೈಕೋರ್ಟ್ ರೋಡಲ್ಲಿ ಡೆಲಿವರಿ ಆಗಿದ್ದು. ಸೊ ವಿದಿನ್ ನೋ ಟೈಮ್, ಅಂದರೆ ಗೋಲ್ಡನ್ ಅವರಲ್ಲಿ, ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ, ಗೋಲ್ಡನ್ ಅವರ್ ಅಂದರೆ ವಿದಿನ್ ಫಸ್ಟ್ ಅವರ್ ಆಫ್ ಬರ್ತ್ ಅಂತ ಹೇಳ್ತೀವಿ. ವಿದಿನ್ 1 ಅವರಲ್ಲಿ 3 ಜನ ಮಕ್ಕಳು ICUಗೆ ಶಿಫ್ಟ್ ಆಗಿರೋದ್ರಿಂದ ವಿತೌಟ್ ಕಾಂಪ್ಲಿಕೇಶನ್ಸ್ ಈ ಮಗು ಡಿಸ್ಚಾರ್ಜ್ ಆಗ್ತಾಯಿದೆ. 3 ಜನ ಮಕ್ಕಳು ಬರಲ್ಲ. ಸೊ ಸರ್ ಹೇಳ್ದಂಗೆ ಫಸ್ಟ್ ನಾವು 1 ml ಹಾಕಿ ನೋಡ್ತೀವಿ. ಆಮೇಲೆ ಅದು ತೊಗೊಂತಂದರೆ 2 ml 3 ml ಹಾಗೆ 15-20 ml ಬಂದ ಮೇಲೆ ನಾವೇನು ಮಾಡ್ತೀವಿ, ಮಗುಗೆ 30 ಈಗ 28 ವಾರ ಅಂತ ಹೇಳಿದ್ರಲ್ಲ, ನಾವು 34 ವಾರ ಅಂದರೆ ಮಗು ನುಂಗೋದು ಮತ್ತು ಸ್ವ್ಯಾಲೋ, ಚೀಪೋದು ಮತ್ತು ನುಂಗೋದು ಅದು 2 ಕೋಆರ್ಡಿನೇಷನ್ ಬರೋದು 34ರಿಂದ 36 ವಾರದವರೆಗೆ. ಸೊ ನಾವು ಅವಾಗವರೆಗೂ ಕಾಯ್ತೀವಿ. ಮಗು 28ರಿಂದ 34 ವಾರ ಆಗೋವರೆಗೂ ನಾವೇನು ಮಾಡ್ತೀವಿ, ಹಾಲು ಪೈಪ್ ಮುಖಾಂತರ ಹಾಕ್ತಾ ಇರ್ತೀವಿ. ಒಂದು ವೇಳೆ 34 ವಾರ ಆದಮೇಲೆ ನಾವು ತಾಯಿಗೆ ಹಾಲನ್ನು ಚೀಪಿಸ್ಲಿಕ್ಕೆ ಬಿಡ್ತೀವಿ. ಫಸ್ಟ್ ನಾವು ನಾನ್ ನ್ಯೂಟ್ರಿಷನಲ್ ಸಕ್ಲಿಂಗ್ ಅಂದರೆ NNS ಅಂತ ಹೇಳ್ತೀವಿ, ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಖಾಲಿ ಮಲಿ ಚೀಪ್ಸೋದು, ಮಗು ಪ್ರಾಕ್ಟೀಸ್ ಮಾಡಿಸೋದು. ಮಗು ಚೆನ್ನಾಗಿ ಚೀಪ್ತು ಅಂದರೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ತಾಯಿಗೆ ಹಂತವಾಗಿ ಕೊಡ್ತೀವಿ. ಒಂದು. ಎರಡನೇದು, ಈ ಮಗು ಇಂಥ ಮಕ್ಕಳಲ್ಲಿ ಬೇಗ ಹೀಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇದನ್ನು ನಾವು ತಡೆಗಟ್ಟಲಿಕ್ಕೆ, ನೀವು ಕಂಗರು ನೋಡಿರ್ತೀರಲ್ಲ, ಕಂಗರು ಅಲ್ಲಿ ಪ್ರಾಣಿಯಲ್ಲಿ ಮಗು ಹೆಂಗೆ ತಾಯಿಯ ಇದೇನು ಪೌಚ್ ಕಂಗರು ಪೌಚ್ ಇರ್ತದಲ್ಲ, ಅದೇ ರೀತಿ ತಾಯಿಯ ಎದೆ ಮೇಲೆ ನಾವು ಹಾಕಿ 2 ಬಟ್ಟೆಯನ್ನು ಹಾಕಿ ನಾವು ಕಂಗರು ಮದರ್ ಕೇರನ್ನು ಕೊಡ್ತೀವಿ. ಈ ಕಂಗರು ಮದರ್ ಕೇರ್ ಒಂದು ದಿನಕ್ಕೆ 8 ತಾಸು, 8ರಿಂದ 12 ತಾಸು ಕೊಟ್ಟರೆ ಅದು ಎಫೆಕ್ಟಿವ್. ಸೊ ಬೆಳಗ್ಗೆ 2-3 ತಾಸು, ಮಧ್ಯಾಹ್ನ 2-3 ತಾಸು, ಸಾಯಂಕಾಲ 2-3 ತಾಸು, ರಾತ್ರಿ 2-3 ತಾಸು, ಈ ಥರ ಮಗುಗೆ ಕಂಗರು ಮದರ್ ಕೇರನ್ನು ಕೊಟ್ಟು
ತಾಯಿ ಕೂಸಿಗೆ ಹೀಟ್ ಲಾಸ್ ಆಗಲಾರ್ದಂಗೆ ನೋಡ್ಕೋತೀವಿ. ಆ್ಯಂಡ್ ಇದರಿಂದ ಮಗು ತೂಕನೂ ಬೆಳೆಯೋ ಥರ ಆಗುತ್ತೆ ಆ್ಯಂಡ್ ಮಗು ತಾಯಿ ಜೊತೆ ಬಾಂಡಿಂಗು ಬೆಳೆಯುತ್ತೆ. ಕಂಠಿ ಅಂತ ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಸುಜನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟ್ಲಿಂದ. ಸೊ ನಮ್ಮ ಕಲೀಗ್ಸ್ ಹೇಳಿರೋ ಪ್ರಕಾರ ಇದೊಂದು ಪ್ರೀಟರ್ಮ್ ಬೇಬಿ ಆಗಿರೋದ್ರಿಂದ ಈ ಬೇಬಿ ನಮಗೆ ಕಂಪ್ಲೀಟಾಗಿ ಮದರ್ ಸೈಡ್ ಶಿಫ್ಟ್ ಮಾಡೋವರೆಗೂ ಎವ್ರಿ ಡೇ ಇಸ್ ಅ ಚಾಲೆಂಜ್. ಹೇಳ್ತಾರೆ ಹೆಂಗಂತಂದರೆ ಡೇ 1 ಬೇಬಿ ಅವಾಗ ಪಾಯಿಂಟ್ ಆಫ್ ಎಂಟ್ರಿ ಟು ದ ಹಾಸ್ಪಿಟ್ಲಿಂದ ಮದರ್ ಸೈಡ್ ಕೊಟ್ಟು ಡಿಸ್ಚಾರ್ಜ್ ಆಗತ್ತೆ ನಾನು ಎವ್ರಿ ಡೇ ಇಸ್ ಅ ಚಾಲೆಂಜ್ ಫಾರ್ ಅಸ್. ಆ ಚಾಲೆಂಜ್ ಮಲ್ಟಿಪಲ್ ಟೈಪ್ಸಲ್ಲಿರುತ್ತೆ. ನಮ್ಮ ಕಲೀಗ್ಸ್ ಸೇರೋ ಥರ ಆ ಬೇಬಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಾರ್ಡಿಯಾಕ್ ಡೆವಲಪ್ಮೆಂಟ್ ಆಯಿತು, BP ಪ್ರಾಬ್ಲಮ್ ಆಗಿರ್ಬೋದು, ಶುಗರ್ ಪ್ರಾಬ್ಲಮ್ ಅಂದರೆ ಶುಗರ್ ಹೈಪೋಗ್ಲೈಸಿಮಿಯಾ ಹೋಗೋ ಚಾನ್ಸಸ್ ಇರ್ಬೋದು, ಮತ್ತು ಫೀಡ್ ಎಸ್ಟಾಬ್ಲಿಷ್ ಆ್ಯಂಡ್ ಫೀಡ್ ಪ್ರೋಗ್ರೆಸ್ ಮಾಡೋದು ಅದನ್ನೊಂದು ಚಾಲೆಂಜ್ ಆಗಿರ್ಬೋದು. ಮತ್ತು ದ ಮೇಜರ್ ಕಾಂಪ್ಲಿಕೇಶನ್ ಒನ್ ಆಫ್ ದ ಈಸ್ ಅಮಂಗ್ ದೀಸ್ ಪ್ರೀಟರ್ಮ್ ಚೈಲ್ಡಲ್ಲಿ ಏನಂದರೆ ಇನ್ಫೆಕ್ಷನ್. ಯಾಕೆ ಇನ್ಫೆಕ್ಷನ್ ಅಂತಂದರೆ ಈ ಪ್ರೀಟರ್ಮ್ ಬೇಬೀಸ್ಗಳಿಗೆ ತುಂಬ ಸೆನ್ಸಿಟಿವ್ ಆ್ಯಂಡ್ ಸ್ವಲ್ಪ ಇಮ್ಯುನಿಟಿ ನೋಡ್ಕೊಂಡು ಇಮ್ಯುನೋ ಕಾಂಪ್ರಮೈಸ್ಡ್, ಸೊ ಆ ಥರ ಇರೋದ್ರಿಂದ ಸ್ವಲ್ಪ ನಮಗೆ ಅದು ಚಾಲೆಂಜ್ ಆಗಿರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನಾವು ನಿಯೋನೆಟಲ್ ಇಂಟೆನ್ಸಿವ್ ಕೇರಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಮತ್ತು ತುಂಬ ಮಿನಿಮಲ್ ಹ್ಯಾಂಡ್ಲಿಂಗ್ ವಿತ್ ಅ ಪ್ರಾಪರ್ ನರ್ಸಿಂಗ್ ಕೇರ್ ಮತ್ತು ಹ್ಯಾಂಡ್ ವಾಷಿಂಗ್ ಮತ್ತು ಏನದ ಫೀಡಲ್ಲಿ ತುಂಬ ಸೆನ್ಸಿಟಿವ್ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಆವಾಗಲೇ ನಮಗೆ ಈ ಥರ ರಿಸಲ್ಟ್ ಅಂದರೆ 550 ಗ್ರಾಮ್ ಬೇಬಿ ಇವತ್ತಿನ ದಿನ ನಮಗೆ ಸರ್ವೈವ್ ಆಗಿಬಿಟ್ಟು ಕೈಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ನಮ್ಮ ಸುಜನಿ ಟೀಮಲ್ಲಿ ಡೆಡಿಕೇಟೆಡ್ ನರ್ಸಿಂಗ್ ಸ್ಟಾಫ್ ಅಂದರೆ ಈಚ್ 1:1 ಬೇಬಿ ಕೇರ್ ಮತ್ತು ರೌಂಡ್ ದ ಕ್ಲಾಕ್ ಅವೈಲಬಿಲಿಟಿ ಆಫ್ ಪಿಡಿಯಾಟ್ರಿಷಿಯನ್ಸ್ ಆ್ಯಂಡ್ ಪ್ರಾಪರಾಗಿ ಇಂಟೆನ್ಸಿವ್ ಮಾನಿಟರಿಂಗ್ ವಿತ್ ಟೈಮ್ಲಿ ಮ್ಯಾನೇಜ್ಮೆಂಟ್. ಇವತ್ತಿನ ದಿನ ಪ್ರಾಬ್ಲಮ್ ಈಗ ಬಂತು ಅಂತಂದರೆ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಡಿಟೆಕ್ಟ್ ಇಟ್ ಆ್ಯಂಡ್ ಟ್ರೀಟ್ ಇಟ್ ಅಟ್ ದ ಟೈಮ್ ಆಫ್ ಅಪ್ರೋಚ್. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಾಗರಾಜ್ ಕನ್ಕೇರಿ, ಡಾಕ್ಟರ್ ಬಾಪುರೆಡ್ಡಿ ಕಂಠಿ ಹಾಗೂ ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ಹಾಗೂ ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಸಂಚಾರಿ ನಿಯಮದ ಜಾಗೃತಿ. ಮಾರ್ಚ್ 8ರಂದು ವಂಶ ಆಸ್ಪತ್ರೆಯ ವತಿಯಿಂದ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಮಲ್ಲಿಕಾರ್ಜುನ್ ಶೀಲಾ ದಂಪತಿಗಳಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊರಟ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ. ದರೋಡೆಕೋರರ ಬಂಧನ, ಎಸ್ಪಿ ಸುದ್ದಿಗೋಷ್ಠಿ. ಅದ್ದೂರಿಯಾಗಿ ಜರುಗಿದ ಸಿದ್ಧಾರ್ಥ ಕಿವುಡಮೂಕ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವ. ಸುಜನಿ ಆಸ್ಪತ್ರೆ ವೈದ್ಯರ ಯಶಸ್ವಿ ಚಿಕಿತ್ಸೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.